ಷೇರು ಮಾರುಕಟ್ಟೆಯಲ್ಲಿ 90% ಜನ ಹಣ ಕಳೆದುಕೊಳ್ತಾರೆ ಅಂತ ನಾವು ಕೇಳಿದ್ದೀವಿ ಅಲ್ವಾ? ಆದರೆ ನಿಜವಾದ ದುರಂತ ಏನಂದ್ರೆ ಆ ಉಳಿದ 10% ಜನ ಗೆಲ್ಲೋದು ಕೇವಲ ತಮ್ಮ ಸ್ವಂತ ಬುದ್ಧಿಯಿಂದ ಅಲ್ಲ. ಖಂಡಿತ ಅಲ್ಲ. ಅವರು ಆ 90% ಜನ ಮಾಡೋ ತಪ್ಪುಗಳನ್ನ ನೋಡಿ ಗೆಲ್ತಾರೆ. ಎಕ್ಸಾಕ್ಟ್ಲಿ. ಸೊ ಇಂದಿನ ನಮ್ಮ ಈ ಸಮಗ್ರ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಮಾರ್ಚ್ 26, 2026ರಂದು ದ ಟ್ರೇಡಿಂಗ್ ಜಾಬ್ ಪ್ರಕಟಿಸಿರುವ ದ ಪಾಯ್ಸನ್ ಬಾಟಲ್ ದಿ ಅಲ್ಟಿಮೇಟ್ ಶಾರ್ಟ್ಕಟ್ ಟು ಟ್ರೇಡಿಂಗ್ ಸಕ್ಸೆಸ್ ಅನ್ನೋ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಪೋಸ್ಟ್ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಈ ಲೇಖನ ಅಂದ್ರೆ ನಾವು ಯಾವಾಗಲೂ ಯಶಸ್ವಿಯಾದವರನ್ನ ನೋಡಿ ಕಲೀರಿ ಅಂತ ಹೇಳ್ತೀವಿ ಅಲ್ವಾ? ಆದರೆ ದ ಟ್ರೇಡಿಂಗ್ ಜಾಬ್ ಲೇಖನ ಹೇಳೋ ಪ್ರಕಾರ ಟ್ರೇಡಿಂಗ್ನಲ್ಲಿ ಯಶಸ್ಸಿನ ನಿಜವಾದ ಶಾರ್ಟ್ಕಟ್ ಅಂದ್ರೆ ಗೆದ್ದವರನ್ನ ನೋಡೋದಲ್ಲ, ಸೋತವರನ್ನ ಅಧ್ಯಯನ ಮಾಡೋದು. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಲೇಖನ ಕೇವಲ ಟ್ರೇಡಿಂಗ್ ತಂತ್ರಗಳ ಬಗ್ಗೆ ಮಾತ್ರ ಅಲ್ಲ, ಮನುಷ್ಯನ ಮನೋವಿಜ್ಞಾನದ ಬಗ್ಗೆ ಒಂದು ನೈಜ ಕನ್ನಡಿ ಹಿಡಿಯುತ್ತೆ ಅಂದ್ರೆ ತಪ್ಪಾಗಲ್ಲ. ನಾವು ಕಲಿಯೋ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಆ ಕಲಿಕೆಗೆ ನಾವು ಎಷ್ಟು ದೊಡ್ಡ ಬೆಲೆ ತೆರುತ್ತೀವಿ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಬಹುತೇಕರು ಮಾರುಕಟ್ಟೆ ಎಂಟರ್ ಆಗುವಾಗ ತಮ್ಮದೇ ಆದ ತಪ್ಪುಗಳಿಂದ ಪಾಠ ಕಲಿಬಹುದು ಅನ್ನೋ ಅತಿಯಾದ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ. ಹೌದು. ಅಂದ್ರೆ ನಾವು ಚಿಕ್ಕವರಿದ್ದಾಗಿನಿಂದಲೂ ತಪ್ಪು ಮಾಡು, ಅದರಿಂದ ಕಲಿ, ಮತ್ತೆ ಅದೇ ತಪ್ಪನ್ನ ಮಾಡಬೇಡ ಅಂತಾನೆ ಕೇಳ್ತಾ ಬೆಳೆದೀವಿ ಅಲ್ವಾ? ನಿಜ. ಜೀವನದ ಬೇರೆ ವಿಚಾರಗಳಲ್ಲಿ ಇದು ವರ್ಕ್ ಆಗಬಹುದು. ಆದರೆ ಟ್ರೇಡಿಂಗ್ ವಿಚಾರಕ್ಕೆ ಬಂದಾಗ ಈ ಫಿಲಾಸಫಿ ಎಷ್ಟು ಡೇಂಜರಸ್ ಅಂದ್ರೆ ಸ್ವಂತ ತಪ್ಪುಗಳಿಂದ ಕಲಿಯೋಕೋದ್ರೆ ಭಿಕ್ಷುಕರಾಗೋ ಪರಿಸ್ಥಿತಿ ಬರಬಹುದು. ದ ಟ್ರೇಡಿಂಗ್ ಜಾಬ್ ಲೇಖನದಲ್ಲಿ ಹೇಳಿರೋ ಹಾಗೆ ತಪ್ಪು ಮಾಡೋದು ಸಹಜ, ಆದರೆ ಇದರಲ್ಲಿ ಕಲಿಯೋಕೆ ಇಷ್ಟಪಡದ ಒಂದು ದೊಡ್ಡ ಗುಂಪೇ ಇದೆ. ಹೌದು, ಅವರು ಪದೇ ಪದೇ ಅದೇ ತಪ್ಪು ಮಾಡ್ತಾರೆ. ಪ್ರತಿ ಬಾರಿಯೂ ಮಾರುಕಟ್ಟೆ ತಮ್ಮ ಪರವಾದಿ ತಿರುಗುತ್ತೆ ಅಂತ ಕುರುಡಾಗಿ ನಂಬುತ್ತಾರೆ. ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಮಾರುಕಟ್ಟೆಯಲ್ಲಿ ನಿಮ್ಮ ಬಂಡವಾಳನೇ ನಿಮ್ಮ ಅಸ್ತ್ರ. ಕರೆಕ್ಟ್. ಪ್ರತಿಯೊಂದು ತಪ್ಪಿಗೂ ನೀವು ಆರ್ಥಿಕವಾಗಿ ಬೆಲೆ ತೆರಬೇಕಾಗತ್ತೆ. ಒಬ್ಬ ವ್ಯಕ್ತಿ ಎಷ್ಟೇ ಶಿಸ್ತುಬದ್ಧನಾಗಿದ್ರೂ ತನ್ನ ಪ್ರತಿಯೊಂದು ತಪ್ಪಿನಿಂದ ಕಟ್ಟುನಿಟ್ಟಾಗಿ ಪಾಠ ಕಲಿತ್ರೂ ಕೂಡ ಆ ಪ್ರಕ್ರಿಯೆ ಮುಗಿಯೋ ಹೊತ್ತಿಗೆ ಅವನ ಅಕೌಂಟ್ ಬ್ಯಾಲೆನ್ಸ್ 0 ಆಗಿರುತ್ತೆ. ಅಂದ್ರೆ ಯುದ್ಧ ಮಾಡೋಕೆ ಶಸ್ತ್ರಾಸ್ತ್ರಗಳೇ ಉಳ್ಕೊಂಡಿರಲ್ಲ. ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಕಾರ್ ಓಡಿಸುವಾಗ ಬ್ರೇಕ್ ಹಾಕೋದನ್ನ ಕಲಿಯೋಕೆ 10 ಕಾರುಗಳನ್ನ ಮೊರಕ್ಕೆ ಗುದ್ದಿಸಿ ಕಲಿಯೋದು ಎಷ್ಟರ ಮಟ್ಟಿಗೆ ಸರಿ? ಅದು ಖಂಡಿತ ಕಲಿಯೋ ಮಾರ್ಗ ಅಲ್ಲ, ಅದು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾರ್ಗ. ಎಕ್ಸಾಕ್ಟ್ಲಿ. ಆದ್ರೆ ಮಾರುಕಟ್ಟೆಯಲ್ಲಿ ಜನ ಪ್ರತಿದಿನ ಇದನ್ನೇ ಮಾಡ್ತಾ ಇದ್ದಾರೆ. ತಮ್ಮ ಪೋರ್ಟ್ಫೋಲಿಯೋನ ಮರಕ್ಕೆ ಗುದ್ದಿಸ್ತಾನೇ ಇದ್ದಾರೆ. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಅಂದ್ರೆ ಮಾರುಕಟ್ಟೆ ಪ್ರತಿಯೊಂದು ತಪ್ಪು ಹೆಜ್ಜೆಗೂ ಭಾರೀ ದಂಡ ವಿಧಿಸುತ್ತೆ. ಉದಾಹರಣೆಗೆ ರಿವೆಂಜ್ ಟ್ರೇಡಿಂಗ್ ಅನ್ನೋ ಮೈಂಡ್ಸೆಟ್ ತಗೊಳ್ಳಿ. ಓಹ್, ಅದು ಬಹಳ ಡೇಂಜರಸ್. ಹೌದು. ಒಂದು ಸಣ್ಣ ನಷ್ಟ ಆದ ತಕ್ಷಣ ಮಾರುಕಟ್ಟೆ ಮೇಲೆ ಸೇಡು ತೀರಿಸಿಕೊಳ್ಳೋಕ್ ಹೋಗಿ ಇದ್ದ ಬಂಡವಾಳವೆಲ್ಲ ಕಳ್ಕೊಳ್ಳೋರು ಅಷ್ಟೋ ಜನರಿದ್ದಾರೆ. ಇದು ಬರೀ ಹಣದ ನಷ್ಟ ಅಲ್ಲ, ಮಾನಸಿಕವಾಗಿಯೂ ಮನುಷ್ಯನನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡುತ್ತೆ. ಆದರೆ ಒಂದು ನಿಮಿಷ, ಸ್ವಂತ ತಪ್ಪುಗಳಿಂದ ಕಲಿಯೋದು ಇಷ್ಟೊಂದು ದುಬಾರಿ ಅಂದಾದ್ಮೇಲೆ ಹೊಸಬರು ಮಾರುಕಟ್ಟೆಯಲ್ಲಿ ಮೊದಲ ವರ್ಷನ ಹೆಂಗ್ ದಾಟ್ತಾರೆ? ಬಹುತೇಕರು ದಾಟಲ್ಲ, ತಮ್ಮ ಬಂಡವಾಳ ಕಳ್ಕೊಳ್ತಾರೆ. ಹಾಗಾದ್ರೆ ಈ ಕಲಿಯೋ ಪ್ರಕ್ರಿಯೆನ ಸ್ಪೀಡಪ್ ಮಾಡೋಕೆ, ಬ್ಯಾಂಕ್ರಪ್ಟ್ ಆಗದಂತೆ ತಡೆಯೋಕೆ ಬೇರೇನಾದ್ರೂ ದಾರಿದೆಯಾ? ಇಲ್ಲಿಯೇ ದ ಟ್ರೇಡಿಂಗ್ ಜಾಬ್ ಲೇಖನ ತನ್ನ ಅಂತಿಮ ಶಾರ್ಟ್ಕಟ್ ಅನ್ನ ಪರಿಚಯಿಸೋದು. ಸ್ವಂತ ತಪ್ಪುಗಳಿಂದ ಕಲಿಯೋ ಬದಲು ವಿಫಲರಾದವರನ್ನ, ಅಂದ್ರೆ ಸೋತವರನ್ನ ಅಧ್ಯಯನ ಮಾಡೋದು. ಹಿಯರ್ಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಅಂದ್ರೆ ನನಗಿಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಸಮಾಜ ಯಾವಾಗ್ಲೂ ಬಿಲಿಯನೇರ್ಗಳನ್ನ ಅಧ್ಯಯನ ಮಾಡಿ ಗೆದ್ದೋರನ್ನ ಫಾಲೋ ಮಾಡಿ ಅಂತ ತಾನೇ ಹೇಳೋದು? ಹೌದು, ಅದೊಂದು ಸಾಮಾನ್ಯ ನಂಬಿಕೆ. ನಾವು ವ್ಯಾರನ್ ಬಫೆಟ್ ಅಥವಾ ರೇ ಡಾಲಿಯೋ ಅಂಥವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತೀವಿ. ಆದ್ರೆ ವಿಫಲರಾದವರನ್ನ, ಅಂದ್ರೆ ಸೋತವರನ್ನ ನೋಡಿ ನಾವೇನ್ ಕಲಿಯೋಕ್ ಸಾಧ್ಯ? ಅವ್ರು ಮಾಡಬಾರ್ದನ್ನ ಮಾಡಿದ್ರು ಸರಿ, ಆದ್ರೆ ಏನ್ ಮಾಡಬೇಕು ಅಂತ ತಿಳಿಯೋಕೆ ಗೆದ್ದವರನ್ನೇ ನೋಡ್ಬೇಕಲ್ವಾ? ಇದು ಸ್ವಲ್ಪ ಪೆಸಿಮಿಸ್ಟಿಕ್ ಅಥವಾ ನಕಾರಾತ್ಮಕ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಕಾಣಬಹುದು. ಆದ್ರೆ ನಾವು ಸರ್ವೈವರ್ಶಿಪ್ ಬಯಾಸ್ ಬಗ್ಗೆ ಗಮನ ಹರಿಸಬೇಕು. ಯಶಸ್ವಿಯಾದವರನ್ನ ನೋಡೋದ್ರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಅವರ ಯಶಸ್ಸಿನ ಹಿಂದೆ ಅದೃಷ್ಟ ಇರ್ಬೋದು, ಅವ್ರು ಎಂಟ್ರಿ ಕೊಟ್ಟ ಟೈಮಿಂಗ್ ಇರ್ಬೋದು, ಇಲ್ಲ ನಮ್ಗೆ ಕಾಣದ ಎಷ್ಟೋ ಸೀಕ್ರೆಟ್ಸ್ ಇರ್ಬೋದು. ಅವ್ರು ಹೇಳೋ ತಂತ್ರಗಳು ಈಗಿನ ಮಾರುಕಟ್ಟೆ ಪರಿಸ್ಥಿತಿಗೆ ಸೆಟ್ ಆಗ್ದೇನೂ ಇರ್ಬೋದು. ಓಹೋ, ಅಂದ್ರೆ ಅವತ್ತಿನ ಮಾರ್ಕೆಟ್ ಬೇರೆ, ಇವತ್ತಿನ ಮಾರ್ಕೆಟ್ ಬೇರೆ. ಎಕ್ಸಾಕ್ಟ್ಲಿ. ಆದ್ರೆ ವೈಫಲ್ಯ ಹಾಗಿರಲ್ಲ. ವಿಫಲರಾದವರು ಏನು ಮಾಡಬಾರ್ದು ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಕರಾರುವಾಕಾದ ಮ್ಯಾಪನ್ನ ಉಚಿತವಾಗಿ ಕೊಡ್ತಾರೆ. ಅಂದ್ರೆ ಯಶಸ್ಸಿಗೆ ನೂರಾರು ದಾರಿಗಳಿರ್ಬೋದು, ಆದ್ರೆ ವೈಫಲ್ಯಕ್ಕಿರೋ ದಾರಿಗಳು ಮಾತ್ರ ಎಲ್ಲರಿಗೂ ಒಂದೇ ಆಗಿರುತ್ತೆ ಅಂತೀರಾ? 100ಕ್ಕೆ 100 ನಿಜ.
ವಿಫಲರಾದದ್ರ ನಡವಳಿಕೆಯಲ್ಲಿ ಒಂದು ಕ್ಲಿಯರ್ ಪ್ಯಾಟರ್ನ್ ಇರುತ್ತೆ. ಅವರು ತುಂಬಾ ಭಾವುಕರಾಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಗದ್ದಲ ಮಾಡ್ತಾರೆ. ಟ್ವಿಟರಲ್ಲೆಲ್ಲ ನೋಡ್ತಿರ್ತೀವಿ ನಾವು. ಹೌದು, ಅವರ ಆತಂಕ, ದುರಾಸೆ ಇವೆಲ್ಲ ಕನ್ನಡಿ ಹಾಗೆ ಸ್ಪಷ್ಟವಾಗಿ ಕಾಣುತ್ತೆ. ಟ್ರೇಡಿಂಗ್ ಫೋರಂಗಳಲ್ಲಿ ಜನ ಯಾವಾಗ ಪ್ಯಾನಿಕ್ ಆಡಿ ಸೆಲ್ ಮಾಡ್ತಿದ್ದಾರೆ ಅಥವಾ FOMO ಇಂದ ಬ್ಲೈಂಡ್ ಆಗಿ ಬೈ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನಮಗೆ ಆ ಗುಂಪಿನ ಮನಸ್ಥಿತಿ ಅರ್ಥ ಆಗುತ್ತೆ. ಓಹೋ, ಅಂದ್ರೆ ಮಾರುಕಟ್ಟೆ ಉತ್ತುಂಗದನಿದ್ದಾಗ FOMO ಇಂದ ಟಾಪ್ನಲ್ಲಿ ಕೊಳ್ಳೋರನ್ನ ಮತ್ತೆ ಮಾರ್ಕೆಟ್ ಸ್ವಲ್ಪ ಬಿದ್ದಾಗ ಭಯದಿಂದ ಬಾಟಮ್ನಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡ್ಕೊಳ್ಳೋರನ್ನ ನಾವು ಐಡೆಂಟಿಫೈ ಮಾಡಬೇಕು. ಹೌದು, ಆ ರೀಟೇಲ್ ಸೆಂಟಿಮೆಂಟ್ ಅನ್ನ ಓದುವುದೇ ನಿಜವಾದ ಸ್ಟಡಿ. ರೀಟೇಲ್ ಟ್ರೇಡರ್ಗಳು ಎಲ್ಲಿ ಟ್ರ್ಯಾಪ್ ಆಗ್ತಾರೆ ಅನ್ನೋದನ್ನ ನಾವು ಉಚಿತವಾಗಿ ನೋಡ್ಬೋದು. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಗಳು ಪ್ಲಾನ್ ಮಾಡಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿದಾಗ ಸಾಮಾನ್ಯರು ಹೇಗೆ ಬಲಿಯಾಗ್ತಾರೆ ಅಂತ ನಾವು ಗಮನಿಸಬೇಕು. ಇದು ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋ ವಿಚಾರ. ನಾವು ಬೇರೆಯವರ ತಪ್ಪುಗಳನ್ನ ನೋಡಿ ಅವರು ಆ ದಾರಿಲ್ ಹೋದ್ರು, ಹಣ ಕಳ್ಕೊಂಡ್ರು, ಸೊ ನಾನು ಆ ದಾರಿಲ್ ಹೋಗ್ಬಾರ್ದು ಅಂತ ಮೊದಲೇ ಡಿಸೈಡ್ ಮಾಡಬಹುದು. ಖಂಡಿತವಾಗಿಯೂ. ಇದೇ ಕಾನ್ಸೆಪ್ಟನ್ನ ದ ಟ್ರೇಡಿಂಗ್ ಜಾಬ್ ಲೇಖನದಲ್ಲಿ ಒಂದು ಅದ್ಭುತ ಉದಾಹರಣೆ ಮೂಲಕ ವಿವರಿಸಿದ್ದಾರೆ. ಅದೇ ದ ಪಾಯ್ಸನ್ ಬಾಟಲ್, ಅಂದ್ರೆ ವಿಷದ ಬಾಟ್ಲಿ. ಹೌದು, ಈ ಅನಾಲಜಿ ಮಾರ್ಕೆಟ್ನ ನೈಜ ಪರಿಸ್ಥಿತಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಟೇಬಲ್ ಮೇಲೆ ಲೇಬಲ್ ಇಲ್ಲದ ಒಂದು ಬಾಟ್ಲಿದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಆ ಬಾಟ್ಲಿ ಓಪನ್ ಮಾಡಿ ಅದರಲ್ಲಿರೋದನ್ನ ಕುಡಿತಾನೆ. ಆಮೇಲೆ ತಕ್ಷಣ ಆತನ ಗಂಟ್ಲು ಸುಡೋಕ್ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ತೀವ್ರ ವಲಿಯಿಂದ ಆತ ಕೆಳಗ್ ಬೀಳ್ತಾನೆ, ಆಸ್ಪತ್ರೆಗೆ ಸೇರಿಸ್ತಾರೆ. ಆತ ಜೀವನ್ಮರಣದ ಹೋರಾಟ ನಡೆಸ್ತಾ ಇರ್ತಾನೆ. ಈಗ ನಮ್ಮ ಮುಂದಿರೋ ಪ್ರಶ್ನೆ ಏನಂದ್ರೆ, ಆ ಬಾಟ್ಲಿ ಒಳಗೆ ಏನಿದೆ ಅಂತ ಟೆಸ್ಟ್ ಮಾಡಕ್ಕೆ ನಾವು ಅದನ್ನ ಕುಡಿಬೇಕಾ ಅಂತ. ಹೌದು, ಅದು ನಿಜಕ್ಕೂ ವಿಷಾನೇ ಅಂತ ನಾವೇ ಸ್ವತಃ ಪರೀಕ್ಷೆ ಮಾಡ್ಬೇಕಾ? ಖಂಡಿತ ಇಲ್ಲ. ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಆ ವ್ಯಕ್ತಿಯ ತಪ್ಪು ಮತ್ತೆ ಆತನ ನೋವು ನಮ್ಮ ಜೀವ ಉಳಿಸ್ತು ಅಲ್ವಾ? ನಾವು ಆ ನರಕ ಯಾತನೆ ಅನುಭವಿಸದೆ ಆ ಬಾಟಲ್ ಒಳಗೆ ಇರೋದು ಡೇಂಜರಸ್ ಅನ್ನೋ ಪಾಠ ಕಲಿತ್ವಿ. ಟ್ರೇಡಿಂಗ್ ಜಗತ್ತಿನಲ್ಲಿ ಇಂಥ ವಿಷದ ಬಾಟ್ಲ್ಗಳು ಹೆಜ್ಜೆ ಹೆಜ್ಜೆಗೂ ಇವೆ ಅಲ್ವಾ? ಹೌದು, ಲೆಕ್ಕವಿಲ್ಲದಷ್ಟು ಇವೆ. ಆ ವಿಷ ಕುಡಿದವರ ಅಕೌಂಟ್ಗಳು ಹೇಗೆ ವಾಶೌಟ್ ಆಗತ್ತೆ, ಅವ್ರು ಹೇಗೆ ಕಂಗಾಲಾಗ್ತಾರೆ ಅಂತ ನಾವು ಪ್ರತಿದಿನ ನೋಡ್ತೀವಿ. ಒಂದು ಸ್ಟಾಕ್ ಯಾವುದೇ ಫಂಡಮೆಂಟಲ್ಸ್ ಇಲ್ಲದೆ ಬರೀ ರೂಮರ್ಸ್ ಮೇಲೆ 50% ಮೇಲೆ ಹೋಯ್ತು ಅಂತ ಅದರಿಂದೆ ಓಡೋದು ಒಂದು ವಿಷದ ಬಾಟಲ್. ಕರೆಕ್ಟ್. ಓವರ್ ಲ್ಯಾವರೇಜ್ ತಗೊಂಡು ಮಿತಿಮೀರಿ ಟ್ರೇಡ್ ಮಾಡೋದು ಇನ್ನೊಂದು ವಿಷದ ಬಾಟಲ್. ಒಬ್ಬ ವ್ಯಕ್ತಿ ಅತಿಯಾದ ದುರಾಸೆಯಿಂದ ಸಾಲ ಮಾಡಿ ಟ್ರೇಡ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಒಂದೇ ದಿನದಲ್ಲಿ ಮಾರ್ಜಿನ್ ಕಾಲ್ ಬಂದು ಹಣ ಎಲ್ಲ ಕಳ್ಕೊಂಡು ಕಣ್ಣೀರಾಗ್ತಾನೆ. ಹೌದು, ಆತನ ಆ ಕಣ್ಣೀರು, ಬೆವರು ಮತ್ತೆ ಆರ್ಥಿಕ ಸಾವು ಟೇಬಲ್ ಮೇಲಿರೋ ಅದೇ ವಿಷದ ಬಾಟಲ್. ನಾವು ಆತನನ್ನ ನೋಡಿದ ಮೇಲೆ ಸಾಲ ಮಾಡಿ ಟ್ರೇಡ್ ಮಾಡೋದು ವಿಷ ಇದ್ದಂಗೆ ಅಂತ ಅರ್ಥ ಮಾಡ್ಕೋಬೇಕು. ನಾವೇ ಸಾಲ ಮಾಡಿ ನಾವೇ ಹಣ ಕಳ್ಕೊಂಡು ಅಳೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ನಿಖರವಾಗಿ. ಹಾಗಾದ್ರೆ ಈ ಟ್ಯೂಷನ್ ಫೀ ಅಥವಾ ಬೋಧನಾ ಶುಲ್ಕ ಅನ್ನೋ ಪದನ ಲೇಖನದಲ್ಲಿ ಬಹಳ ಮಾರ್ಮಿಕವಾಗಿ ಬಳಸಿದ್ದಾರೆ. ಮಾರುಕಟ್ಟೆಯಲ್ಲಿ ಕಲಿಯೋಕೆ ಯಾರಾದರೂ ಒಬ್ಳು ಬೆಲೆ ತೆರಲೇಬೇಕು. ಹೌದು, ಮಾರುಕಟ್ಟೆ ತನ್ನ ಪಾಠ ಕಲಿಸೋಕೆ ಬಹಳ ಹೆಚ್ಚಿನ ಟ್ಯೂಷನ್ ಫೀ ಚಾರ್ಜ್ ಮಾಡುತ್ತೆ. ಆದ್ರೆ ಆ ಫೀ ನಾವೇ ಕಟ್ಟಬೇಕು ಅಂತ ಯಾರೂ ಹೇಳಿಲ್ಲಲ್ವಾ? ಎಕ್ಸಾಕ್ಟ್ಲಿ. ಮಾರುಕಟ್ಟೆ ಅನ್ನೋದು ಒಂದು ಕ್ರೂರವಾದ ಶಾಲೆ. ಇಲ್ಲಿ ಪಾಠ ಕಲಿಯೋಕೆ ಲಕ್ಷಾಂತರ ರೂಪಾಯಿ ಫೀ ಕಟ್ಬೇಕಾಗತ್ತೆ. ಆದ್ರೆ ಜಾಣತನ ಎಲ್ಲಿದೆ ಅಂದ್ರೆ, ಪಕ್ಕದ ಬೆಂಚ್ನವನು ಆ ಫೀ ಕಟ್ಟಿ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇರಬೇಕಾದ್ರೆ ನಾವು ಕೇವಲ ವೀಕ್ಷಕರಾಗಿ ಆ ಪಾಠನ ನಮ್ಮ ತಲೆಗಿಳಿಸ್ಕೋಬೇಕು. ಹೌದು. ಆದ್ರೆ ಇದು ಹೇಳೋಕ್ ಸುಲಭ, ಪ್ರಾಕ್ಟಿಕಲ್ ಆಗಿ ಹೆಂಗ್ ಸಾಧ್ಯ? ಕೇವಲ ನೋಡೋದು ಅಥವಾ ವೀಕ್ಷಕನಾಗಿಳೋದು ಕೂಡ ಟ್ರೇಡಿಂಗ್ನಲ್ಲಿ ಒಂದು ಆಕ್ಟಿವ್ ಕೆಲ್ಸನ? ಲೇಖನ ಹೇಳೋ ಹಾಗೆ ನಾವು ಗುಂಪನ್ನ ಗಮನಿಸಬೇಕು, ಅವರ ನಾಶವಾದ ಅಕೌಂಟ್ಗಳನ್ನು ನೋಡಬೇಕು. ಇದರ ಅರ್ಥ ನಾವು ಬೇರೆಯವರ ದುರಂತ ನೋಡಿ ಎಂಜಾಯ್ ಮಾಡಬೇಕು ಅಂತ ಖಂಡಿತ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ದಿಸ್ ರೇಸಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಇತರರ ದುರಂತವನ್ನ ಸಂಭ್ರಮಿಸೋದಲ್ಲ, ಬದಲಾಗಿ ಆ ದುರಂತದಿಂದ ಡೇಟಾ ಕಲೆಕ್ಟ್ ಮಾಡೋದು. ಅಂದ್ರೆ ಉದಾಹರಣೆಗೆ, ಒಂದು ನಿರ್ದಿಷ್ಟ ಪ್ಯಾಟರ್ನ್ ಬ್ರೇಕ್ಔಟ್ ಆಯ್ತು ಅಂತ ನೂರಾರು ರೀಟೇಲ್ ಟ್ರೇಡರ್ಸ್ ಬೈ ಮಾಡಕ್ಕೆ ಮುಗ್ಬೀಳ್ತಾರೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರೈಸ್ ಪಾತಾಳಕ್ ಬೀಳುತ್ತೆ. ಆ ಟೈಮ್ನಲ್ಲಿ ಎಷ್ಟು ಜನ ಅಲ್ಲಿ ಹಣ ಕಳ್ಕೊಂಡ್ರು, ವಾಲ್ಯೂಮ್ ಸ್ಪೈಕ್ ಹೇಗಿತ್ತು, ಇವೆಲ್ಲವನ್ನ ನೀವು ಡೇಟಾ ಪಾಯಿಂಟ್ಸ್ ಆಗಿ ನೋಟ್ ಮಾಡ್ಕೋಬೇಕು. ಓಹೋ, ಅಂದ್ರೆ ಟ್ರೇಡಿಂಗ್ ಜರ್ನಲ್ನಲ್ಲಿ ಕೇವಲ ನಮ್ಮ ಟ್ರೇಡ್ಗಳ ಬಗ್ಗೆ ಮಾತ್ರ ಅಲ್ಲ, ಬೇರೆಯವರ ಫೇಲ್ಯೂರ್ ಬಗ್ಗೆ ಕೂಡ ನೋಟ್ಸ್ ಮಾಡ್ಕೋಬೇಕು. ಹೌದು. ದಿನಾಂಕ, ಸ್ಟಾಕ್ ಹೆಸರು, ರೀಟೇಲ್ ಸೆಂಟಿಮೆಂಟ್ ಹೇಗಿತ್ತು, ಜನ ಹಿಂಗೆ ಟ್ರ್ಯಾಪ್ ಆದ್ರು, ಮತ್ತೆ ಅದರಿಂದ ನಾವು ಕಲಿಬೇಕಾದ ಪಾಠ ಏನು ಅನ್ನೋದನ್ನ ಬರೆದಿಟ್ಕೋಬೇಕು. ನಿಖರವಾಗಿ. ಜ್ಞಾನನ ಅಪ್ಲೈ ಮಾಡೋದು ಎಷ್ಟು ಮುಖ್ಯವೋ,
ಎಮೋಷನ್ಸ್ ಕಂಟ್ರೋಲ್ ಮಾಡಿ ಬೇರೆಯವರ ತಪ್ಪುಗಳಿಂದ ಕಲಿಯೋ ಶಿಸ್ತು ರೂಢಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಬಹುಪಾಲು ಟ್ರೇಡರ್ಸ್ ಫೇಲ್ ಆಗೋದು ಅವರಿಗೆ ಚಾರ್ಟ್ ಓದೋಕೆ ಬರಲ್ಲ ಅಂತಲ್ಲ, ಬದಲಾಗಿ ಅವರು ತಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡೋಕಾಗ್ದೆ ಪದೇ ಪದೇ ಅದೇ ವಿಷದ ಬಾಟಲಿನ ಮುಟ್ಟುದ್ರಿಂದ. ನೀವು ಬೇರೆಯವರ ತಪ್ಪುಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅದರ ಹಿಂದಿರೋ ಸೈಕಾಲಜಿನ ಅರ್ಥ ಮಾಡ್ಕೊಳ್ತೀರಾ. ಅದು ನಮ್ಗೆ ಮಾರುಕಟ್ಟೆ ಗದ್ದಲದ ನಡುವೆಯೂ ಕೂಲಾಗಿ ಡಿಸಿಷನ್ ತಗೊಳ್ಳೋ ಕಾನ್ಫಿಡೆನ್ಸ್ ಕೊಡುತ್ತೆ. ಅಂದ್ರೆ ನಾವು ಕೇವಲ ನಮ್ಮ ಟ್ರೇಡಿಂಗ್ ಪ್ಲಾನ್ ಮಾತ್ರ ಫಾಲೋ ಮಾಡಲ್ಲ, ಮಾರ್ಕೆಟ್ನಲ್ಲಿರೋ ಗುಂಪಿನ ಹುಚ್ಚುತನನ ಮ್ಯಾಪ್ ಮಾಡ್ತೀವಿ. ಹೌದು, ಯಾರು ಭಯದಿಂದ ನಡುಗ್ತಿದ್ದಾರೆ, ಯಾರು ಓವರ್ ಕಾನ್ಫಿಡೆನ್ಸಿಂದ ಕುರುಡಾಗಿದ್ದಾರೆ ಅಂತ ಗುರುತಿಸಿ ಅವರಿಂದ ದೂರ ಇರ್ತೀವಿ. ಸೊ ದ ಟ್ರೇಡಿಂಗ್ ಜಾಬ್ನ ಈ ಲೇಖನ ನಮಗೆ ಕಲಿಸ್ತಿರೋ ಅಂತಿಮ ಸತ್ಯ ಏನಂದ್ರೆ, ಮಾರುಕಟ್ಟೆಯ ದುಬಾರಿ ಬೋಧನಾ ಶುಲ್ಕನ ನಾವೇ ಕಟ್ಟೋ ಬದಲು ಗದ್ದಲ ಮಾಡ್ತಾ ಭಾವುಕರಾಗಿ ಫೇಲ್ ಆಗೋ ಬೇರೆಯವರ ತಪ್ಪುಗಳಿಂದ ಪಾಠ ಕಲಿಬೇಕು. ಇದು ನಮ್ಮ ಹಣ ಮತ್ತೆ ಟೈಮ್ ಎರಡನ್ನೂ ಉಳಿಸತ್ತೆ. ಬೇರೆಯವರು ಕುಡಿದಿರೋ ವಿಷದ ಬಾಟ್ಲಿನ ಮುಟ್ಟೋ ಮೂರ್ಖತನ ನಾವು ಮಾಡಬಾರ್ದು. ಮತ್ತೆ ಈ ರೂಲ್ ಕೇವಲ ಶೇರ್ ಮಾರ್ಕೆಟ್ಗೆ ಮಾತ್ರ ಅಲ್ಲ, ನಮ್ಮ ವೀಕ್ಷಕರು ಎಂಟರ್ ಆಗೋ ಯಾವುದೇ ಹೊಸ ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ? ಖಂಡಿತ. ಅದು ಹೊಸ ಬಿಸ್ನೆಸ್ ಇರಬಹುದು, ರಿಯಲ್ ಎಸ್ಟೇಟ್ ಇರಬಹುದು, ಅಥವಾ ನಮ್ಮ ಕರಿಯರ್ ಇರಬಹುದು. ಇತರರ ಫೇಲಿಯರ್ಸ್ನ ಡೀಪಾಗಿ ಸ್ಟಡಿ ಮಾಡೋದು ನಮ್ಮನ್ನ ಆರ್ಥಿಕ ಮತ್ತೆ ಭಾವನಾತ್ಮಕ ವಿನಾಶದಿಂದ ಕಾಪಾಡೋ ಒಂದು ದೊಡ್ಡ ಗುರಾಣಿ. ಬೇರೆಯವರ ತಪ್ಪುಗಳು ನಮಗೆ ಫ್ರೀಯಾಗಿ ಸಿಗೋ ಗೈಡ್ಸ್ ಇದ್ದ ಹಾಗೆ. ಆದರೆ ಕಾರ್ಯಕ್ರಮ ಮುಗಿಸೋ ಮುಂಚೆ ನನ್ನ ತಲೆಯಲ್ಲಿ ಒಂದು ವಿಚಿತ್ರವಾದ ಪ್ರಶ್ನೆ ಓಡ್ತಾ ಇದೆ. ಏನು ಅಂತ ಹೇಳಿ? ನಾವಿದನ್ನ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ, ಒಂದು ವೇಳೆ ಪ್ರತಿಯೊಬ್ಬರೂ ಬ್ಲೈಂಡಾಗಿ ರಿಸ್ಕ್ ತಗೊಳ್ಳೋ ಬದಲು ಕೇವಲ ಸೋತೋರನ್ನ ನೋಡ್ತಾ ಕಲಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗ್ಬೋದು? ಅಂದ್ರೆ ಎಲ್ರೂ ಅಬ್ಸರ್ವರ್ಸ್ ಆಗ್ಬಿಟ್ರೆ ಅಂತನಾ? ಹೌದು. ಮಾರುಕಟ್ಟೆಯಲ್ಲಿ ಎಲ್ರೂ ಕೇವಲ ವೀಕ್ಷಕರಾಗಿ ಬುದ್ಧಿವಂತರಾಗ್ಬಿಟ್ರೆ ನಮ್ಮೆಲ್ರಿಗೂ ಪಾಠ ಕಲ್ಸೋಕೆ ಆ ವಿಷದ ಬಾಟಲ್ನ ಕುಡಿಯೋ ತಪ್ಪು ಮಾಡೋರು ಯಾರು ಉಳಿತಾರೆ? ಅದು ಮನುಷ್ಯನ ಸಹಜ ಪ್ರವೃತ್ತಿಗೆ ಸಂಬಂಧಪಟ್ಟ ಪ್ರಶ್ನೆ. ಎಲ್ಲಿವರೆಗೂ ದುರಾಸೆ ಮತ್ತೆ ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ಇರುತ್ತೋ ಅಲ್ಲಿವರೆಗೂ ಆ ಬಾಟಲ್ನ ಮುಟ್ಟೋ ಕೈಗಳು ಇದ್ದೇ ಇರುತ್ತೆ. ನಿಖರವಾಗಿ ಹೇಳಿದ್ರೆ, ಮನುಷ್ಯನ ದುರಾಸೆ ಮತ್ತೆ ಭಯ ಎಷ್ಟು ಸ್ಟ್ರಾಂಗ್ ಅಂದ್ರೆ ಆ ವಿಷ ಕುಡಿಯೋಕೆ ಪ್ರತಿದಿನ ಹೊಸಬರು ಮಾರುಕಟ್ಟೆಗೆ ಬರ್ತಾನೆ ಇರ್ತಾರೆ. ಅವರಿಗೆ ಮಾರುಕಟ್ಟೆಯ ನೈಜ ಸ್ವರೂಪ ಗೊತ್ತಿರಲ್ಲ. ಅವರು ಆ ಬಾಟಲ್ ಕುಡಿದು ನಮಗೆ ಪಾಠ ಕಲಿಸ್ತಾನೆ ಇರ್ತಾರೆ. ಆದರೆ ಆ ಗುಂಪಿನಲ್ಲಿ ನಾವಿರಬಾರದು ಅಷ್ಟೇ. ಈ ಒಂದು ಎಚ್ಚರಿಕೆಯ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಸಮಗ್ರ ಅಧ್ಯಯನನ ಮುಗಿಸೋಣ. ಟೇಬಲ್ ಮೇಲಿರೋ ಆ ಲೇಬಲ್ ಇಲ್ಲನ ಬಾಟಲ್ಗಳ ಬಗ್ಗೆ ಯಾವಾಗ್ಲೂ ಎಚ್ಚರ ಇರಲಿ. ಅದನ್ನ ಕುಡಿಯೋರನ್ನ ದೂರದಿಂದಲೇ ಗಮನಿಸಿ ಕಲಿಯಿರಿ.